ಏನಂದರೆ ಇಟ್ಸ್ ನಾಟ್ ದಟ್ ಪ್ರೆಸ್ ಅಂದ ತಕ್ಷಣ ಅವರು ಬರೆಯೋದಕ್ಕೆ ಸೀಮಿತ ಅಂತಲ್ಲ. ದೇರ್ ಇಸ್ ಒನ್ ಬಾಂಡೇಜ್ ಇದೆ, ಪ್ರೆಸ್ನವ್ರಿಗೂ ಇಂಡಸ್ಟ್ರಿಗೆ ಒಂದು ಬಾಂಡೇಜ್ ಇದೆ. ಆ ಬಾಂಡೇಜ್ ಬರ್ತಾ ಇದೆ ಅಷ್ಟೇ. ಅಫ್ಕೋರ್ಸ್ ಥ್ಯಾಂಕ್ ಯು. ಬಟ್ ಆದರೂ ಏನಂದರೆ ವಾಸು ವಾಟ್ ವಿ ಫೆಲ್ಟ್, ಪಾತ್ರದಲ್ಲಿ ಏನಂದರೆ ಅವರು ಮಿಸ್ಟೇಕ್ ಮಾಡಿದ್ದಾರೆ. ಎಲ್ಲಿದ್ರೂ ಶಿಕ್ಷೆ ಆಗಬೇಕು. ನಾವು ವಿ ಹ್ಯಾವ್ ಚೀಟೆಡ್ ದೆಮ್ ಸಮ್ವೇರ್. ನಾವು ಅವ್ರ ಮನಸ್ಸಲ್ಲಿ ನಾವು ಚೀಟ್ ಮಾಡಿದ್ದೀವಿ. ಬಟ್ ಆ ಚೀಟಿಂಗ್ಲೂ ಒಂದು ಒಳ್ಳೆತನ ಆಗಿದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಆಮೇಲೆ ಅದು ಲೇಟ್ರ್ ಆಫ್ಲಿ ಗೊತ್ತಾಗುತ್ತೆ. ಸೊ ಐ ಥಾಟ್ ಓಕೆ ಫೈನ್, ಇಟ್ ವಾಸ್ ಅ ಗುಡ್ ಐಡಿಯಾ. ನಾವು ಹೇಳ್ತೀನಿ ತುಂಬ ದಿನ ಆಗಿತ್ತು, ತಿನ್ನು ನೋಡೋಣ ಒಂದು ಸತಿ ಅಂದ್ಬಿಟ್ಟು. ಬಟ್ ಚಾನ್ಸ್ ಸಿಗ್ತಾ. ಬಟ್ ಅವರು ದುಮ್ಕು ಅವ್ರ ಥರ ಇದು ಒಂದು ಶಾರ್ಟ್ ಅಲ್ದಿ ಅದೊಂದು ಕೋಪ ಇತ್ತು. ಅವು ಏನು ಆ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲಿಂದ ತಗೋತಾರೆ, ಈ ಆ್ಯಂಗಲ್ ಎಲ್ಲಾದ್ರೂ ನಾವೇ ನಿಂತ್ಕೋಬೇಕು. ಬಟ್ ಒಂಥರ ಚೆನ್ನಾಗಿತ್ತು, ಮಜವಾಗಿತ್ತು. ಆದರೆ ಬಟ್ ಇಟ್ ವಾಸ್ ನೈಸ್. ಯಾ ಪೇಯ್ಡ್ ಫಾರ್ ದಟ್ ಆಫ್ 100%. ಆಮೇಲೆ ನೀವೇನೇ ಕೇಳಿದ್ರಲ್ಲ, ಟೆನ್ಷನ್ ಇಸ್ ಜಸ್ಟ್ ಲೈಕ್ ಗೆಟಿಂಗ್ ಪೆನ್ಷನ್. ಪಾಪ ಆ ಥರ. ಯಾಕೆ ಪೆನ್ಷನ್ ಸಿಗೋದು ಎಷ್ಟು ಕಷ್ಟ ಗೊತ್ತಮ್ಮ, ಓಡಾಡಬೇಕಾಯ್ತು ಆ ಥರ. ಪಾಪ ಅವ್ರಿಗೆ ಅವತ್ತು ಇಲ್ಲ ಪರವಾಗಿಲ್ಲ, ಅವ್ರು ದೊಡ್ಡ ಬೇಡ, ಇವೆಲ್ಲ ನೀವು ಎತ್ತಿಕದ್ ಬೇಡ, ಸಾಕು ಎತ್ತಿಕ್ಕಿದ್ ನೀವು ಕತೆ ಅಲ್ಲಿ ಶೂಟಿಂಗ್ ವಿಷಯದಲ್ಲಿ ಅದು ಓಕೆ. ಕತೆ ನಾನು ಯಾವ ರೀತಿ ಒಬ್ಬ ಪ್ರೊಡ್ಯೂಸರ್ ತಗೊಂಡೆ ಅದನ್ನ ಅಂದರೆ, ಒಂದು ಪಾತ್ರ ಇವತ್ತು ಸಿಸ್ಟಮಲ್ಲಿ ಏನು ನಡೀತಾ ಇದೆ ಇವತ್ತು ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸಿಸ್ಟಮಲ್ಲಿ ಏನು ನಡೀತಾ ಇದೆ ಇವತ್ತು ಅದನ್ನು ನಾನು ಡೀಪಾಗಿ ಮಾತಾಡೋದು ಬೇಡ. ತಪ್ಪು ಮಾಡಿದವರು ತಪ್ಪು ಮಾಡ್ತಾನೆ ಇದ್ದಾರೆ. ಆ ತಪ್ಪು ಮಾಡಿದವರು ತಪ್ಪು ಮೇಲೆ ತಪ್ಪು ಮಾಡ್ತಾ ಇರೋರು ಯಾವ ರೀತಿ ಸಮಾಜಕ್ಕೆ ಅದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ, ಯಾವ ರೀತಿ ಸಮಾಜದಲ್ಲಿ ಅಮಾಯಕರು ಕಷ್ಟಪಡ್ತಾ ಇದ್ದಾರೆ. ನೀವೆಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಒಂದು ಸ್ಟೇಜಲ್ಲಿ ಬದಲಾಗಿ ರಿಪೆಂಟ್ ಆಗಿ ಅವ ಸಮಾಜ ಚೆನ್ನಾಗಿರುತ್ತೆ. ನಡೆಯುತ್ತೆ ನಂದು ಅಂದ್ಬಿಟ್ಟಿದೆ, ಯಾವ ಮಟ್ಟಕ್ಕೆ ಎಲ್ಲಿವರೆಗೂ ಕೊನೆವರೆಗೂ ನಡೆಸಬೇಕು ಅನ್ನೋದು ಮಾಡೋಕ್ಕೆ ಹೋಗಬೇಡಿ ಅನ್ನೋ ಒಂದು ಮೆಸೇಜ್ ಇದೆ ಅದರಲ್ಲಿ. ನಾನು ಕತೆ ಹೇಳಿದಾಗ ಈ ಪಾಯಿಂಟ್ ಹೇಳಿದಾಗ ನನಗೆ ಅದು ಜ್ಞಾನೋದಯ ಆಯಿತು. ನನಗೆ ಅದು ಆ ಪರ್ಸ್ಪೆಕ್ಟಿವಲ್ಲಿ ನಾನು ಥಿಂಕ್ ಮಾಡಿದೆ. ಸೊ ಈ ಬ್ರೀರಗು ಅಂದ ತಕ್ಷಣನೇ ಹೊಡಿಬಾರ್ದು. ಇಟ್ಸ್ ಎ ಕ್ಯಾರೆಕ್ಟರ್. ಶಿವಣ್ಣ ಆಗ್ಬೋದು, ಪ್ರಭುದೇವ ಆಗ್ಬೋದು, ಯಾರೇ ಹೀರೋ ಆಗ್ಬೋದು, ಅವ್ರ ಇಮೇಜು ಅನ್ನೋದು ಎಲ್ಲೂ ಬದಲಾಗೋದಿಲ್ಲ. ಯಾವ ಇಮೇಜ್ನ ಯಾರು ಬದಲಾಯಿಸೋಕ್ಕಾಗಲ್ಲ. ಆದರೆ ಆ ಪಾತ್ರಕ್ಕೆ ಏನು ಬೇಕೋ ಅವ್ರ ಇಮೇಜ್ನ, ಅವರ ಸ್ಟಾರ್ಟಮ್ನ ನಾವು ತಂದರೆ ಕಾಂಪ್ರಮೈಸ್ ಆಗ್ತೀವಿ. ಕಾಂಪ್ರಮೈಸ್ ಆದಾಗ ಏನಾಗುತ್ತೆ, ಕತೆ ಡೈವರ್ಟ್ ಆಗುತ್ತೆ. ಕತೆ ಡೈವರ್ಟ್ ಆಗಿ ಏನಾಗುತ್ತೆ, ಸಿನಿಮಾ ಸುಮಾರಾಗುತ್ತೆ. 100% ಇದು ಪಾತ್ರ. ಸೊ ಆ ಪಾತ್ರ ಯಾವಾಗಲೂ 100 ಜನ ನೋಡಿತಾನೆ ಇರಬೇಕು ಅನ್ನೋದಲ್ಲ. ನನ್ನ ಪ್ರಕಾರ ನ್ಯಾಚುರಲ್ ಆಗಿ ರಿಯಾಲಿಟಿ ಇರಬೇಕು ಪಾತ್ರದಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.